ನಮಸ್ತೆ. ಸರ್ವ ವೀಕ್ಷಕರಿಗೆ ಜ್ಞಾನಾಂಜಲಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾವು ಹಿಂದಿನ 10 ಸಂಚಿಕೆಗಳಲ್ಲಿ ಆಧ್ಯಾತ್ಮಿಕ ಮೌಲ್ಯ ಶಿಕ್ಷಣದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಅರ್ಥ ಮಾಡ್ಕೊಂಡ್ವಿ. ಅದರಲ್ಲಿ ವಿಶೇಷವಾಗಿ ಆತ್ಮದ ಯಥಾರ್ಥವಾದಂತಹ ಪರಿಚಯವನ್ನು ತಿಳ್ಕೊಂಡ್ವಿ. ಈ ಭೌತಿಕವಾದಂಥ ಶರೀರವನ್ನು ನಡೆಸುವಂತಹ ಅಗೋಚರವಾದ ಶಕ್ತಿ ಯಾವುದಿದೆ ಅದಕ್ಕೆ ಆತ್ಮ ಅಂತ ಹೇಳಲಾಗತ್ತೆ. ಆತ್ಮ ಪರಿಶುದ್ಧವಾದಂತಹ ಜ್ಯೋತಿಯಾಗಿದೆ. ಆ ಜ್ಯೋತಿ ಈ ಶರೀರವೆಂಬ ಸಾಧನವನ್ನು ನಡೆಸ್ತಾ ಇದೆ. ಆತ್ಮ ಅನ್ನುವಂಥ ಶಕ್ತಿ ಮನಸ್ಸು, ಬುದ್ಧಿ ಹಾಗೂ ಸಂಸ್ಕಾರದಿಂದ ಕೂಡಿದೆ. ಈ ಮನಸ್ಸು, ಬುದ್ಧಿ ಹಾಗೂ ಸಂಸ್ಕಾರ, ಈ 3 ಇಂದ್ರಿಯಗಳು ಈ ಶರೀರವೆಂಬ ಸಾಧನವನ್ನು ನಡೆಸ್ತಾ ಇದೆ. ಹಾಗೆ ನಾವೆಲ್ಲರೂ ಕೂಡ ತಿಳ್ಕೊಂಡ್ವಿ, ಈ ಶರೀರ ಹೇಗೆ ಪಂಚತತ್ವಗಳಿಂದ ಮಾಡಲ್ಪಟ್ಟಿದೆ, ಹಾಗೆ ಆತ್ಮನು ಕೂಡ ಸತೋ ಗುಣಗಳಿಂದ ತುಂಬಿದೆ. ಜ್ಞಾನ, ಪವಿತ್ರತೆ, ಶಾಂತಿ, ಪ್ರೀತಿ, ಸುಖ, ಆನಂದ ಹಾಗೂ ಶಕ್ತಿ. ಈ ಆತ್ಮ ಅನ್ನುವಂತಹ ಜ್ಯೋತಿ ಸತೋ ಗುಣಗಳ ಮೂಲಕ ಈ ಶರೀರವೆಂಬ ಸಾಧನವನ್ನು ಉಪಯೋಗಿಸ್ತಾ ಹೋಗಬೇಕು. ಆಗ ಮಾತ್ರ ಈ ಜೀವನದ ರೀತಿಯಲ್ಲಿ ಉಳಿಯುತ್ತೆ. ಹಾಗೆ ನಾವೆಲ್ಲರೂ ಕೂಡ ಪರಮಾತ್ಮನ ಬಗ್ಗೆ ತಿಳ್ಕೊಂಡ್ವಿ. ಪರಮ ಆತ್ಮ ಅಂದರೆ ಪರಮಾತ್ಮನು ಕೂಡ ಪರಂಜ್ಯೋತಿಯಾಗಿದ್ದಾರೆ. ಪರಮಾತ್ಮ ಸರ್ವ ಗುಣಗಳಲ್ಲಿ ಸಾಗರರಾಗಿದ್ದಾರೆ. ಪರಮಾತ್ಮ ಇರುವಂತಹ ಸ್ಥಾನ ಪರಮಧಾಮ ಆಗಿದೆ. ಹಾಗೆ ಆತ್ಮಗಳು ಕೂಡ ಇರುವಂತಹ ಸ್ಥಾನ ಪರಮಧಾಮ ಅಥವಾ ಶಾಂತಿಧಾಮ. ಈ ಭೌತಿಕ ಜಗತ್ತು ಏನಿದೆ ಇಲ್ಲಿ ಕೇವಲ ಪಾತ್ರವನ್ನು ಮಾಡ್ತಿರುವಂಥದ್ದು. ಅಂದರೆ ಈ ಶರೀರವೆಂಬ ವಸ್ತ್ರವನ್ನು ಧರಿಸಿ ಆತ್ಮ ತನ್ನ ಸತೋ ಗುಣಗಳ ಮೂಲಕ ಪಾತ್ರವನ್ನು ಅಭಿನಯಿಸ್ತಾ ಇದೆ. ಹೇಗೆ ನಾವು ಮೊಬೈಲನ್ನು ಚಾರ್ಜ್ ಮಾಡ್ತೀವಿ, ಬ್ಯಾಟ್ರಿ ವೀಕ್ ಆದ ನಂತರ ಪುನಃ ಚಾರ್ಜ್ ಮಾಡಿ ಅದನ್ನು ಉಪಯೋಗಿಸ್ತೀವಿ. ಹಾಗೆ ಈ ಆತ್ಮರೂಪಿ ಬ್ಯಾಟ್ರಿ ಏನಿದೆ ಇದು ಯಾವಾಗ ವೀಕ್ ಆಗುತ್ತೆ ಅಂದರೆ ಪರಮಾತ್ಮನ ಜೊತೆಯಲ್ಲಿ ಎಷ್ಟು ನಾವು ಕನೆಕ್ಷನನ್ನು ಜೋಡಿಸ್ತೀವಿ ಅಥವಾ ಅವರ ಸ್ಮರಣೆಯನ್ನು ಮಾಡ್ತೀವಿ ಅಥವಾ ಅವರ ನೆನಪನ್ನು ಮಾಡ್ತೀವಿ, ಅಷ್ಟು ಆತ್ಮರೂಪಿ ಬ್ಯಾಟ್ರಿ ಚಾರ್ಜ್ ಆಗತ್ತೆ. ಅಂದರೆ ಆತ್ಮದಲ್ಲಿರುವಂತಹ 7 ಗುಣಗಳು ಏನಿದೆ ಅದು ಜಾಗೃತ ಸ್ಥಿತಿನಲ್ಲಿದ್ದು ಆ ಸತೋ ಗುಣಗಳ ಮೂಲಕ ಈ ಪಂಚೇಂದ್ರಿಯಗಳನ್ನು ಉಪಯೋಗಿಸ್ತಾ ಹೋಗುತ್ತೆ. ಇಂದಿನ ಈ ಸಂಚಿಕೆಯಲ್ಲಿ ನಾವೆಲ್ಲರೂ ಕೂಡ ಪರಮಾತ್ಮನ ಧ್ಯಾನ ಹೇಗೆ ಮಾಡುವಂಥದ್ದು ಅಂದರೆ ರಾಜಯೋಗ ಮೆಡಿಟೇಷನ್ ಅಥವಾ ರಾಜಯೋಗ ಧ್ಯಾನ ಅಂದರೆ ಏನು ಅನ್ನುವುದರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಮೆಡಿಟೇಷನ್ ಅಂತ ಅಂದರೆ ಏನು? ಮೆಡಿಟೇಷನ್ ಅನ್ನುವಂಥ ಶಬ್ದನೇ ಹೇಳುತ್ತೆ ಮೆಡಿರೆ ಅನ್ನುವಂತಹ ಲ್ಯಾಟಿನ್ ಶಬ್ದದಿಂದ ಬಂದಿರುವಂಥದ್ದು. ಮೆಡಿರೆ ಅಂತ ಹೇಳಿದರೆ ಹೀಲಪ್ ಅಂತ ಅಂದರೆ ವಾಸಿ ಮಾಡೋದು. ಮೆಡಿಟೇಷನ್ ಅಂತ ಹೇಳಿದ್ರೆ ನನ್ನ ಬಗ್ಗೆ ನಾನೇ ಅರಿತುಕೊಂಡು ನನ್ನ ಮನಸ್ಸನ್ನು ನಾನೇ ಅಬ್ಸರ್ವ್ ಮಾಡಿ ನನ್ನ ಮನಸ್ಸನ್ನು ಸದಾಕಾಲ ಸಕಾರಾತ್ಮಕವಾಗಿ ಇಟ್ಕೊಳ್ಳುವಂಥದ್ದೇನೆ ಮೆಡಿಟೇಷನ್. ಮೆಡಿಟೇಷನ್ ಅಂತ ಹೇಳಿದರೆ ಆರ್ಟ್ ಆಫ್ ಪಾಸಿಟಿವ್ ಥಿಂಕಿಂಗ್ ಅಂದರೆ ಸದಾಕಾಲ ಸಕಾರಾತ್ಮಕವಾಗಿ ಆಲೋಚನೆ ಮಾಡುವಂಥದ್ದು. ಮತ್ತು ಮೆಡಿಟೇಷನ್ ಅಂತ ಹೇಳಿದರೆ ಡಾಕ್ಟರ್ಸ್ ಪ್ರಕಾರ ಕ್ರಿಯೇಟಿಂಗ್ ಆಲ್ಫಾ ವೇವ್ಸ್ ಎಟ್ ಅವರ್ ಕಾನ್ಷಿಯಸ್ ಲೆವೆಲ್. ನಮ್ಮ ಬ್ರೈನಲ್ಲಿ ಏನು 4
ಟೈಪ್ಸ್ ವೇವ್ಸ್ ಬರುತ್ತೆ, ಆಲ್ಫಾ, ಬೀಟಾ, ತೀಟಾ ಮತ್ತು ಡೆಲ್ಟಾ ವೇವ್ಸ್. ಹಾಗೆ ನಾವು ಮೆಡಿಟೇಷನ್ ಮಾಡಿದಾಗ ನಮ್ಮ ಬ್ರೈನಲ್ಲಿ ಆಲ್ಫಾ ವೇವ್ಸ್ ಬರುತ್ತೆ. ಅಂದರೆ ನಮ್ಮ ಮನಸ್ಸು ಕ್ವಯಟ್ ಆಗಿರುತ್ತೆ, ಕಾಮ್ ಆಗಿರುತ್ತೆ, ಪೀಸ್ಫುಲ್ ಆಗಿರುತ್ತೆ. ಮೆಡಿಟೇಷನ್ ಅಂತ ಹೇಳಿದ್ರೆ ರೀಪ್ರೋಗ್ರಾಮಿಂಗ್ ಅವರ್ ಓನ್ ಮೈಂಡ್. ನಮ್ಮ ಮನಸ್ಸನ್ನು ನಾವೇನೇ ರೀಪ್ರೋಗ್ರಾಮಿಂಗ್ ಮಾಡಿಕೊಳ್ಬೇಕು. ಮೆಡಿಟೇಷನ್ ಅಂತ ಹೇಳಿದರೆ ಸ್ಪೆಂಡಿಂಗ್ ವಿತ್ ಮೈ ಸೆಲ್ಫ್ ಅಂತ, ನನ್ನ ಬಗ್ಗೆ ನಾನು ಟೈಮನ್ನು ಸ್ಪೆಂಡ್ ಮಾಡುವಂಥದ್ದು. ಹಾಗೆ ಮೆಡಿಟೇಷನ್ ಅಂತ ಹೇಳಿದರೆ ರೈಟಿಂಗ್ ಸಾಫ್ಟ್ವೇರ್ ಎವ್ರಿ ಡೇ. ಪ್ರತಿನಿತ್ಯ ನಾನು ಒಂದು ದಿನದಲ್ಲಿ ಕಡಿಮೆ ಪಕ್ಷ ಅಂದರೆ 1-2 ಗಂಟೆನಾದರೂ ಕೂಡ ಈ ಪ್ರಾಯೋಗಿಕವಾಗಿ ನಾನು ಮೆಡಿಟೇಷನನ್ನು ಮಾಡುವಂಥದ್ದು. ಪ್ರತಿನಿತ್ಯ ಮಾಡುವಂಥದ್ದು, ಕಡಿಮೆ ಪಕ್ಷ 1-2 ಗಂಟೆಯಾದರೂ ಕೂಡ ನಮ್ಮ ಬಗ್ಗೆ ನಾವು ರಿಯಲೈಸ್ ಮಾಡಿಕೊಳ್ಳುವಂಥದ್ದು. ಹಾಗೆ ಮೆಡಿಟೇಷನ್ ಅಂತ ಹೇಳಿದರೆ ಟಾಕಿಂಗ್ ವಿತ್ ಅವರ್ ಇನ್ನರ್ ಮೊಬೈಲ್. ಅಂದರೆ ನನ್ನ ಒಳಗಡೆ ಏನು ನಡೀತಾ ಇದೆ, ನನ್ನ ಮನಸ್ಸಿನಲ್ಲಿ ಯಾವ ರೀತಿ ಆಲೋಚನೆಗಳು ಬರ್ತಾ ಇದೆ, ಅದರ ಬಗ್ಗೆ ಗಮನಿಸಿ ಅದೇನಾದರೂ ನೆಗೆಟಿವ್ ಅಥವಾ ವೇಸ್ಟ್ ಆಗಿದರೆ ಅದನ್ನು ಪಾಸಿಟಿವ್ ಆಗಿ ಪರಿವರ್ತನೆ ಮಾಡಿಕೊಳ್ಳುವಂಥದ್ದು. ದಟ್ ಮೀನ್ಸ್ ಟಾಕಿಂಗ್ ವಿತ್ ಅವರ್ ಇನ್ನರ್ ಮೊಬೈಲ್. ಮೆಡಿಟೇಷನ್ ಅಂತ ಹೇಳಿದ್ರೇ ಟಾಕಿಂಗ್ ವಿತ್ ಅವರ್ ಇನ್ನರ್ ಮೊಬೈಲ್. 24 ಅವರ್ಸಲ್ಲಿ ನಾವು ಅಟ್ಲೀಸ್ಟ್ 2 ಅವರ್ಸ್ ಆದರೂ ಕೂಡ ನಮ್ಮ ಜೊತೆಗೆ ನಾವು ಸ್ಪೆಂಡ್ ಮಾಡುವಂಥದ್ದು. ಅಂದರೆ ನನ್ನನ್ನು ನಾನು ಯಾವ ರೀತಿ ಇದ್ದೀನಿ, ನನ್ನ ಮನಸ್ಸು ಯಾವ ರೀತಿ ಆಲೋಚನೆ ಮಾಡ್ತಾ ಇದೆ, ನನ್ನ ಶಬ್ದಗಳು ಯಾವ ರೀತಿ ಬರ್ತಾ ಇದೆ, ಇಡೀ ದಿನದಲ್ಲಿ ನನ್ನ ಆ್ಯಕ್ಟಿವಿಟೀಸ್ ಯಾವ ರೀತಿ ಇದೆ, ಇದ್ರ ಬಗ್ಗೆ ನಮ್ಮನ್ನು ನಾವು ಅವಲೋಕನ ಮಾಡಿಕೊಳ್ಳುವಂಥದ್ದೇ ಮೆಡಿಟೇಷನ್. ಈಗ ನಾವು ರಾಜಯೋಗ ಮೆಡಿಟೇಷನ್ ಬಗ್ಗೆ ತಿಳ್ಕೊಳ್ಳೋಣ. ರಾಜಯೋಗ ಅನ್ನುವಂಥ ಹೆಸರೇ ಹೇಳುತ್ತೆ. ಯೋಗ ಅನ್ನುವಂಥ ಶಬ್ದ ಸಾಂಸ್ಕ್ರಿಟ್ ವರ್ಡ್ ಹ್ಯೂಜ್ ಅನ್ನುವಂಥ ಶಬ್ದದಿಂದ ಬಂದಿದೆ. ಹ್ಯೂಜ್ ಅಂತ ಹೇಳಿದ್ರೇ ಸಂಬಂಧ ಅಥವಾ ಜೋಡಣೆ ಅಥವಾ ಲಿಂಕ್ ಅಂತ ಹೇಳ್ತೀವಿ, ಜಾಯಿಂಟ್ ಅಂತ ಹೇಳ್ತೀವಿ, ಅಥವಾ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ರಾಜ ಅಂತ ಹೇಳಿದರೆ ಕಿಂಗ್. ಅಂದರೆ ನಮ್ಮ ಪಂಚೇಂದ್ರಿಯಗಳಿಗೆ ನಾವು ರಾಜರಾಗಿರಬೇಕು. ಹಾಗೆ ನನ್ನ ಮನಸ್ಸು, ಬುದ್ಧಿ, ಸಂಸ್ಕಾರಕ್ಕೆ ರಾಜರಾಗಿ ಸರ್ವಶ್ರೇಷ್ಠರಾದಂತಹ ಪರಮಾತ್ಮನ ಜೊತೆಯಲ್ಲಿ ನಮ್ಮ ಸಂಬಂಧವನ್ನು ಜೋಡಿಸ್ಬೇಕು. ಇದಕ್ಕೆ ಹೇಳಲಾಗುತ್ತೆ ರಾಜಯೋಗ. ಅಂದರೆ ನನ್ನನ್ನು ನಾನು ಆತ್ಮ ಎಂದು ತಿಳಿದು ಸರ್ವಶ್ರೇಷ್ಠರಾದಂತಹ ಪರಂಜ್ಯೋತಿಯಾದ ಪರಮಾತ್ಮನ ಜೊತೆಯಲ್ಲಿ ಸರ್ವ ಸಂಬಂಧಗಳನ್ನು ಜೋಡಿಸಿ ಅವರಿಂದ ಗುಣಗಳು, ಶಕ್ತಿಗಳು ಹಾಗೂ ಸಂಪೂರ್ಣ ಜ್ಞಾನವನ್ನು ಪಡೆದುಕೊಳ್ಳುವಂಥದ್ದೇ ರಾಜಯೋಗ. ರಾಜಯೋಗ ಅಂತ ಹೇಳಿದರೆ ಕನೆಕ್ಷನ್ ಬಿಟ್ವೀನ್ ಇನ್ನರ್ ಲೈಟ್ ಆ್ಯಂಡ್ ಸುಪ್ರೀಂ ಲೈಟ್. ಇನ್ನರ್ ಲೈಟ್ ಅಂತ ಹೇಳಿದರೆ ಸೋಲ್, ಸುಪ್ರೀಂ ಲೈಟ್ ಅಂತ ಹೇಳಿದರೆ ಪರಮಾತ್ಮ. ಆತ್ಮರೂಪಿ ಬ್ಯಾಟ್ರಿ ಯಾವುದು ರೀಚಾರ್ಜಬಲ್ ಬ್ಯಾಟ್ರಿ ಇದೆ, ಪರಮಾತ್ಮ ಯಾರು ಪವರ್ ಹೌಸ್ ಆಗಿದ್ದಾರೆ ಅಥವಾ ಸುಪ್ರೀಂ ಮ್ಯಾಗ್ನೆಟ್ ಆಗಿದ್ದಾರೆ, ಅವ್ರ ಜೊತೆಗೆ ಕನೆಕ್ಷನ್ ಜೋಡಿಸಿದ್ರೆ ಮಾತ್ರ ಈ ಆತ್ಮರೂಪಿ ಬ್ಯಾಟ್ರಿ ಏನಿದೆ ಇದು ಚಾರ್ಜ್ ಆಗುತ್ತೆ. ಅಂದರೆ ಆತ್ಮದಲ್ಲಿ ಆ ಸತೋ ಗುಣಗಳು ಫುಲ್ಫಿಲ್ ಆಗುತ್ತೆ. ಜ್ಞಾನ ಇರ್ಬೋದು, ಪವಿತ್ರತೆ, ಶಾಂತಿ, ಪ್ರೀತಿ, ಸುಖ, ಆನಂದ, ಶಕ್ತಿ, ಎಲ್ಲ ವ್ಯಾಲ್ಯೂಸ್ ಏನಿದೆ, ಆಧ್ಯಾತ್ಮಿಕ ಮೌಲ್ಯಗಳೇನಿದೆ ಅದೆಲ್ಲವೂ ಕೂಡ ಜಾಗೃತ ಆಗಿ ಆ ಸತೋ ಗುಣಗಳ ಮೂಲಕ ನಾವು ಈ ಶರೀರವೆಂಬ ಸಾಧನವನ್ನು ಉಪಯೋಗಿಸ್ತಾ
ಸರ್ವ ಆತ್ಮಗಳಿಗೆ ಸುಖ ಶಾಂತಿಯನ್ನು ಕೊಡ್ತಾ ಹೋಗ್ತೀವಿ. ಸೊ ನಾವಿರುವಂಥ ವಾತಾವರಣದಲ್ಲೂ ಕೂಡ ಶಾಂತಿ, ಖುಷಿ, ಒಂದು ರಿಲ್ಯಾಕ್ಸ್ಡ್, ಕಂಫರ್ಟಬಲ್ ಒಂದು ಎನ್ವೈರ್ನಮೆಂಟ್ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ರಾಜಯೋಗ ಮೆಡಿಟೇಷನ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ? ಸೊ ರಾಜಯೋಗ ಮೆಡಿಟೇಷನ್ ಮಾಡೋದ್ರಿಂದ ಒಂದು ಪಾಸ್ಟ್ ಅಂದರೆ ಭೂತಕಾಲದಲ್ಲಿ ನಾವು ಮಾಡಿರುವಂತಹ ಅಥವಾ ಪೂರ್ವ ಜನ್ಮಗಳಲ್ಲಿ ಮಾಡಿರುವಂಥ ಪಾಪಕರ್ಮಗಳೇನಿದೆ ಅದೆಲ್ಲವೂ ಕೂಡ ಸುಟ್ಟು ಭಸ್ಮ ಆಗುತ್ತೆ. ಯಾಕೆ ಅಂದರೆ ಪರಮಾತ್ಮ ಪರಂಜ್ಯೋತಿ ಪತಿತ ಪಾವನರಾಗಿದ್ದಾರೆ, ಪವಿತ್ರತೆಯ ಸಾಗರರಾಗಿದ್ದಾರೆ. ಅವರ ನೆನಪು ನಾವೆಷ್ಟು ಮಾಡ್ತೀವಿ, ಆ ಅಗ್ನಿಯಲ್ಲಿ, ಆ ಫೈರಲ್ಲಿ ಈ ಪೂರ್ವ ಜನ್ಮದ ಸಿನ್ಫುಲ್ ಆ್ಯಕ್ಷನ್ಸ್ ಏನಿದೆ ಅಥವಾ ಪಾಪದ ಹೊರೆ ಏನಿದೆ ಅದು ಸುಟ್ಟು ಭಸ್ಮ ಆಗುತ್ತೆ. ಯಾಕೆಂದರೆ ಪರಮಾತ್ಮ ಸ್ಪಿರಿಚುವಲ್ ಎನರ್ಜಿ ಏನಿದೆ ಅದಕ್ಕೆ ಸೋರ್ಸ್ ಆಗಿದ್ದಾರೆ. ಏಕೆಂದರೆ ಆತ್ಮ ಸ್ಪಿರಿಚುವಲ್ ಎನರ್ಜಿ. ಸೊ ಈ ಸ್ಪಿರಿಚುವಲ್ ಎನರ್ಜಿ ಎಲ್ಲ ಏನಿದೆ, ಆತ್ಮಗಳೇನಿದ್ದಾರೆ ಅವ್ರಿಗೆಲ್ರಿಗೂ ಸೋರ್ಸ್ ಪರಮಾತ್ಮ ಆಗಿದ್ದಾರೆ. ಅವರೊಬ್ಬರೇ ಈ ಆತ್ಮದಲ್ಲಿರುವಂತಹ ಪಾಪಕರ್ಮಗಳನ್ನು ಸುಟ್ಟು ಹಾಕೋದಕ್ಕೆ ಸಾಧ್ಯ. ಸೊ ಅವರ ನೆನಪಿನಿಂದ, ಅವರಿಂದ ಬರುವಂತಹ ಪವಿತ್ರತೆಯ ಕಿರಣಗಳು ಈ ಆತ್ಮದಲ್ಲಿರುವಂತಹ ಅಪವಿತ್ರತೆಯನ್ನು ಅಥವಾ ಪೂರ್ವಜನ್ಮಗಳ ಪಾಪದ ಹೊರೆಯನ್ನು ಸುಟ್ಟು ಭಸ್ಮ ಮಾಡುತ್ತೆ. ಸೊ ನಾವು ಆತ್ಮಗಳು ಪೂರ್ವಜನ್ಮಗಳಲ್ಲಿ ಮಾಡಿರುವಂತಹ ಪಾಪದ ಹೊರೆಯನ್ನು ಕಳ್ಕೊಂಡಾಗ ಪ್ರೆಸೆಂಟ್ ಲೈಫಲ್ಲಿ ನಾವು ಪೀಸ್ಫುಲ್ಲಾಗಿ ಮತ್ತು ಹಗುರತೆಯ ಅನುಭವ ಮಾಡ್ತೀವಿ. ಹೇಗೆ ಒಬ್ಬ ವ್ಯಕ್ತಿ ಹೊರೆಯನ್ನು ಹೊತ್ತುಕೊಂಡಿದ್ದಾಗ ಎಷ್ಟು ಒಂದು ಅನ್ಕಂಫರ್ಟಬಲ್ ಅನಿಸುತ್ತೆ, ಸುಸ್ತಿನ ಅನುಭವ ಆಗುತ್ತೆ, ಹೊರೆ ಅನಿಸುತ್ತೆ. ಅದೇ ಅವನು ಲೈಟಾಗಿದ್ದಾಗ, ಯಾವುದೇ ಹೊರೆಯನ್ನು ಅವನು ಇಟ್ಕೊಳ್ಳದೇ ಇದ್ದಾಗ ಲೈಟ್ನೆಸ್ ಅನುಭವ ಆಗುತ್ತೆ. ಹಾಗೆಯೇ ನಾವು ಪೂರ್ವಜನ್ಮಗಳ ಪಾಪದ ಹೊರೆಯನ್ನು ಕಳ್ಕೊಂಡಾಗ, ಆ ವಿಕರ್ಮಗಳ ವಿನಾಶವನ್ನು ಮಾಡಿಕೊಂಡಾಗ ನಾವು ಆತ್ಮಗಳು ಲೈಟ್ನೆಸ್ ಅನುಭವ ಮಾಡ್ತೀವಿ. ದಟ್ ಮೀನ್ಸ್ ಹಗುರತೆಯ ಅನುಭವ ಆಗುತ್ತೆ. ವಿ ಆರ್ ಫೀಲಿಂಗ್ ಸೋ ಕಂಫರ್ಟಬಲ್ ಆ್ಯಂಡ್ ರಿಲ್ಯಾಕ್ಸ್ಡ್. ಕಂಫರ್ಟಬಲ್ ಕೂಡ ಅನಿಸುತ್ತೆ, ಜೊತೆಗೆ ರಿಲ್ಯಾಕ್ಸ್ಡ್ ಅನಿಸುತ್ತೆ. ಸೊ ಇದು ಪೂರ್ವ ಜನ್ಮಕ್ಕೆ ಆಗುವಂಥದ್ದು. ದಟ್ ಮೀನ್ಸ್ ಪಾಸ್ಟಲ್ಲಿ ನಾವೇನು ಮಾಡಿರ್ತೀವಿ ಭೂತಕಾಲದಲ್ಲಿ ಅದಕ್ಕಾಗುವಂಥದ್ದು. ನಂತರ ಪ್ರೆಸೆಂಟ್ ಲೈಫಿಗೆ ಬರೋಣ. ಈ ವರ್ತಮಾನ ಸಮಯದಲ್ಲಿ ನಾವು ರಾಜಯೋಗ ಮೆಡಿಟೇಷನನ್ನು ಅಭ್ಯಾಸ ಮಾಡೋದ್ರಿಂದ ಈ ಪ್ರೆಸೆಂಟ್ ಲೈಫಲ್ಲಿ ಏನು ಎಲ್ಲರೂ ಕೂಡ ಹೇಳ್ತಾರೆ, ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಟೆನ್ಷನ್ ಅಥವಾ ಸ್ಟ್ರೆಸ್ ಅನ್ನುವಂಥ ಶಬ್ದವನ್ನು ಉಪಯೋಗಿಸ್ತೀವಿ. ಸೊ ಈ ರಾಜಯೋಗ ಮೆಡಿಟೇಷನ್ ಮಾಡೋದ್ರಿಂದ ಸ್ಟ್ರೆಸ್ ಫ್ರೀ ಲಿವಿಂಗ್, ಒತ್ತಡ ರಹಿತ ಜೀವನವನ್ನು ನಾವು ನಡೆಸ್ಬೋದು. ನಮಗೆ ಯಾವುದೇ ಪ್ರಕಾರದ ಟೆನ್ಷನ್ ಅಥವಾ ಒತ್ತಡ ಆಗೋದಿಲ್ಲ. ಹಾಗೆ ಈ ರಾಜಯೋಗ ಮೆಡಿಟೇಷನನ್ನು ಅಭ್ಯಾಸ ಮಾಡೋದ್ರಿಂದ ನಾವು ಎವರ್ ಹ್ಯಾಪಿಯಾಗಿರ್ತೀವಿ, ಸದಾ ಸಂತೋಷವಾಗಿರ್ತೀವಿ ಮತ್ತು ಎವರ್ ಹೆಲ್ದಿಯಾಗಿರ್ತೀವಿ, ಆರೋಗ್ಯವಾಗಿರ್ತೀವಿ ಹಾಗೂ ಎವರ್ ವೆಲ್ದಿಯಾಗಿರ್ತೀವಿ. ಮತ್ತು ರಾಜಯೋಗ ಮೆಡಿಟೇಷನ್ ಅಭ್ಯಾಸ ಮಾಡೋದ್ರಿಂದ ನಾವು ಡಿಪ್ರೆಷನ್ನಿಂದ ಮುಕ್ತರಾಗ್ತೀವಿ. ಏಕೆಂದರೆ ನಾವು ಪ್ರೆಸೆಂಟ್ ಲೈಫಲ್ಲಿ ನೋಡ್ತಾ ಇದ್ದೀವಿ, ಅನೇಕರು ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಈ ಡಿಪ್ರೆಷನ್ನಿಂದನೂ ಕೂಡ ಮುಕ್ತರಾಗ್ಬೋದು. ಸೊ ಇನ್ನೂ ಅನೇಕ ಬೆನಿಫಿಟ್ಸ್ ಇದೆ. ಸೊ ಮುಂದಿನ ಸಂಚಿಕೆಯಲ್ಲಿ ಈ ರಾಜಯೋಗ ಮೆಡಿಟೇಷನ್ ಬಗ್ಗೆ ಇನ್ನೂ ಕೂಡ ವಿವರವಾಗಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು. ಓಂ ಶಾಂತಿ.